ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮಗೆಲ್ರಿಗೂ ಗೌರಿ ಗಣೇಶ ಈ ವರ್ಷ ಒಳ್ಳೆ ಆಯುಷು ಮತ್ತು ಆರೋಗ್ಯ ಕೊಡ್ಲಿ. ಇದು ನನ್ನ ಹೊಸ ಸಿನಿಮಾದ ತಂಡ. ಇದು ನಂದು 4ನೇ ಸಿನಿಮಾ. ಇದು ಯು ಟರ್ನ್ ಟು ನನ್ನ ಮೊದಲೇ ಸಿನಿಮಾ. ಅದಾದ್ಮೇಲೆ ರಾಮ ಅಂಡ್ ರಾಮ ಅಂತ ಇನ್ನೊಂದಕ್ಕೆ ಪ್ರೆಸ್ ಮೀಟ್ ಮಾಡಿಲ್ಲ, ಅದು 2ನೇ ಸಿನಿಮಾ. ಅದಾದ್ಮೇಲೆ ಪ್ರೆಸ್ ಮೀಟ್ ಮಾಡಿದ್ವಿ, ಕರಿಮಣಿ ಮಾಲೀಕ ನೀನಲ್ಲ ಅಂತ, ಅದು ಡಬ್ಬಿಂಗ್ ನಡೀತಾ ಇದೆ. ಇದು ನಂದು 4ನೇ ಸಿನಿಮಾ ಇವತ್ತು ಮುಹೂರ್ತ ಮಾಡಿರೋದು. ನಿಮ್ಮೆಲ್ಲರ ಆರೈಕೆ, ನೀವೆಲ್ಲರೂ ಸಪೋರ್ಟ್ ಮಾಡಿದಕ್ಕೆ ನಮ್ಮ ಜರ್ನಿ ಮುಂದೆ ಹೋಗ್ತಾ ಇದೆ. ಸೊ ಇದೇ ರೀತಿ ಇರಲಿ. ಇದು ಹೊಸ ಸಿನಿಮಾ ತಂಡದ ಬಗ್ಗೆ ನಿಮ್ಗೆ ಒಂದಷ್ಟು ಮಾಹಿತಿ ಕೊಡೋದಾದ್ರೆ, ಶ್ರೇಯಸ್ ಇದಕ್ಕೆ ಈ ಸಿನಿಮಾಗೆ ಹೀರೋ ಆಗಿ ನಾಯಕ ನಟನಾಗಿ ಆಕ್ಟ್ ಮಾಡ್ತಾ ಇದ್ದಾನೆ. ಸಿನಿಮಾದ ಹೆಸರು ನಿಮ್ಗೆ ಗೊತ್ತಿದ್ದಂಗೆ ವೈಭೋಗ. ಅದ್ರ ಜೊತೆಗೆ ಸಂಜನಾ ಹೊಸ ಹುಡುಗಿ. ನನ್ನ ಎಲ್ಲಾ ಸಿನಿಮಾದಲ್ಲೂ ಹೊಸಬ್ರನ್ನ ನನ್ನ ಕೈಲಾದ ಮಟ್ಟಿಗೆ ನಾನು ಪರಿಚಯ ಮಾಡಿಸ್ತಾನೆ ಇದ್ದೀನಿ. ಅವ್ರು ಬೆಳೆಯೋದು ಮುಂದೆ ಹೋಗೋದು ಅದು ಅವ್ರಿಗೆ ಬಿಟ್ಟಿರೋ ವಿಚಾರ. ಸಂಜನಾ ತುಂಬಾ ಒಳ್ಳೆ ಟ್ಯಾಲೆಂಟೆಡ್. ಅವರು ಮೈಸೂರಲ್ಲಿ ಯಾವುದು ನಿಮ್ದು ನಟನಾ ರಂಗಶಾಲೆಯಲ್ಲಿ ಈಗಲೂ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಅವರು ಗೊತ್ತಿರೋ ಲೆಜೆಂಡ್. ಅವ್ರ ಜೊತೆ ನಾವು ಕೆಲಸ ಮಾಡೋದೇ ನಮ್ಗೆ ಅದೃಷ್ಟ, ಸುರೇಶ್ ಸರ್ ಜೊತೆಗೆ. ಮತ್ತೆ ನಾಗೇಂದ್ರ ಅರಸು ಸರ್ ಅಷ್ಟೇ, ಅದ್ಯಾವುದೋ ಜನ್ಮದ ಪುಣ್ಯ ಇರ್ಬೇಕು. ಇವ್ರ ಜೊತೆಗೆ 2ನೇ ಸಿನಿಮಾ ಮಾಡ್ತಾ ಇದ್ದೀನಿ. ರಾಮನ್ ರಾಮ ಆದ್ಮೇಲೆ ಇವರಿಬ್ರು ಇದ್ದಾರೆ ರಾಮನ್ ರಾಮ ಸಿನಿಮಾದಲ್ಲಿ. ನಿರಂಜನ್ ಬೋಪಣ್ಣ DOP ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಇವರು ಚೇತನ್ ಅವರು ಅನೌನ್ಸ್ ಮಾಡಬೇಡಿ ಅಂತ ನನಗೆ ರಿಸ್ಟ್ರಿಕ್ಷನ್ ಇಟ್ಟಿದ್ದಾರೆ. ಸದ್ಯಕ್ಕೆ ಇವ್ರು ಚೀಫ್ ಗೆಸ್ಟ್ ಆಗಿ ಬಂದಿದ್ದಾರೆ, ಚೇತನ್ ನಿಂಗೇಗೌಡ ಅಂತ. ಸೊ ಅವ್ರಿಗೂ ಒಳ್ಳೇದಾಗ್ಲಿ. ಸೊ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ. ಈ ಸಿನಿಮಾ ಬಗ್ಗೆ ಹೇಳೋದಾದ್ರೆ, ಇದೊಂದು ಕಮರ್ಷಿಯಲ್ ಸಿನಿಮಾ. ನೀವಲ್ಲಿ ಲೈನ್ಸ್ ನೋಡ್ಬೇಕು, ಯೌವನದಲ್ಲಿ ಹುಟ್ಟೋ ಪ್ರೀತಿಗೋಸ್ಕರ ಎತ್ತವರ ಮರಿಬೇಡ ಅಂತ. ಸೊ ಅಂದ್ರೆ ಇವತ್ತೇನಾಗ್ತಾ ಇದೆ, ಯೂತ್ಸು ಪ್ರೀತಿ ಪ್ರೇಮ ಎಲ್ಲಾನು ನಿಜಾನೆ, ಅದ್ರ ಜೊತೆಗೆ ತಂದೆ ತಾಯಿನೂ ನಿಜಾನೆ. ನಮಗ್ ಜನ್ಮ ಕೊಟ್ಟವ್ರನ್ನ ನಾವ್ ಯಾವತ್ತೂ ಮಾರಿಬಾರ್ದು. ಪ್ರೀತಿ ದೊಡ್ಡದು ಅಂತ ನಾವು ನಂಬ್ತೀವಿ, ಅದು ಎಲ್ಲದಕ್ಕಿಂತ ದೊಡ್ಡದು ತಂದೆ ತಾಯಿ ಜೊತೆಗೆ ಪ್ರೀತಿನೂ ಉಳಿಸ್ಕೊಳ್ಳೋದು ಈ ಸಿನಿಮಾದ ಒಂದು ಸಾರತ್ವ. ಸೊ ಹಾಗಾಗಿ ವೈಭೋಗದ ಜೊತೆಗೆ ಪ್ರೀತಿ ಯಾವ ರೀತಿ ಉಳಿಯುತ್ತೆ ಅನ್ನೋದು ಈ ಸಿನಿಮಾ ಕಥೆಯಲ್ಲಿ ನಾನು ಹೇಳ್ತಾ ಹೋಗ್ತೀನಿ. ಸೊ ಶೂಟಿಂಗ್ ಬಂದು ಚನ್ನಪಟ್ಟಣ, ಮೈಸೂರು. ಅದಾದ್ಮೇಲೆ ಸಾಂಗ್ ಶೂಟಿಂಗು ನಮ್ಗೆ ನೋಡೋಣ ಇನ್ನು ಮಂಗ್ಳೂರ್ ಅನ್ಕೊಂಡಿದೀವಿ. ಸೊ ಕೆಲವು ಪ್ಲಾನ್ಸ್ ನಡೀತಾ ಇದೆ. ಇವತ್ತು ಮುಹೂರ್ತ ಮಾಡ್ಕೊಂಡಿದೀವಿ. ಶೆಡ್ಯೂಲ್ ಟಾಕಿ ಪೋರ್ಷನ್ ಚನ್ನಪಟ್ಟಣ ಮತ್ತೆ ಮೈಸೂರು, ರಾಮನಗರ ಈ ಭಾಗದಲ್ಲಿ ನಾವು ಶೂಟ್ ಪ್ಲಾನ್ ಮಾಡಿದೀವಿ. ಒಂದು 20-30 ದಿನ ಟಾಕಿ ಪೋರ್ಷನ್ ಪ್ಲಾನ್ ಮಾಡಿದೀವಿ. ಅದಾದ್ಮೇಲೆ ಫೈಟು ಮತ್ತೆ ಸಾಂಗ್ಸ್ ಒಂದು 10-15 ದಿನ ನಾವು ಫೈಟು ಮತ್ತೆ ಸಾಂಗ್ ಶೂಟ್ ಮಾಡ್ತಾ ಇದೀವಿ. ಬಜೆಟ್ 1 CR ಅಲ್ಲಿ ನಾವು ಪ್ಲಾನ್ ಮಾಡಿದೀವಿ. ಸೊ ಇಷ್ಟು ನನ್ನ ಸಿನಿಮಾ. ಇದರಲ್ಲಿ ನಾನು ನಿರ್ದೇಶನ ಮತ್ತು ಸಂಗೀತ ಎರಡನ್ನೂ ಮಾಡ್ತಾ ಇದ್ದೀನಿ. ಸೊ ನಿಮ್ಮೆಲ್ಲರೂ ಆರೈಕೆ ಇದೇ ರೀತಿ ಇರ್ಲಿ. ಥ್ಯಾಂಕ್ ಯು ಸೋ ಮಚ್, ಲವ್ ಯು ಆಲ್. ಏನಾದ್ರೂ ಕೇಳೋದಿದ್ರೆ ದಯವಿಟ್ಟು ಕೇಳಿ. ಇದರಲ್ಲಿ 4 ಹಾಡುಗಳಿದೆ. ಶೆಡ್ಯೂಲ್ ಅಂತಂದ್ರೆ ಈ 20ರಿಂದ ನಾವು ಸ್ಟಾರ್ಟ್ ಮಾಡ್ತಿದ್ವಿ. ಈ ಮಂತ್ 20ರಿಂದ. ಸರ್ ಈಗ ಕರಿಮಣಿ ಮಾಲೀಕ ರಿಲೀಸ್ ಆಗ್ಬೇಕು, ರಾಮನ್ ರಾಮ್ ರಿಲೀಸ್ ಮಾಡ್ಬೇಕು ಸರ್. ರಾಮನ್ ರಾಮ್ ಸೆನ್ಸಾರ್ ಆಯ್ತು 2 days ಬ್ಯಾಕ್. ಇದೇ ಸ್ಟುಡಿಯೋದಲ್ಲಿ ಸೆನ್ಸಾರ್ ಆಯ್ತು. ಇಲ್ಲ, ಸೆನ್ಸಾರ್ ಆಯ್ತಲ್ಲ ನಂದು. ಇವಾಗ ಸುಮ್ಮನೆ ಟೈಟಲ್ ಲಾಂಚ್ ಮಾಡ್ಕೊಂಡ್ ಬಿಟ್ರೆ ಸೆನ್ಸಾರ್ ಆಯ್ತಲ್ಲ. ರಾಮನ್ ರಾಮ್ ಇದೇ ಸ್ಟುಡಿಯೋದಲ್ಲಿ ಆಯ್ತು, ಅದೇ ಆಪರೇಟರ್ ಮಾಡಿದ್ದಾರೆ. UA ಸರ್ಟಿಫಿಕೇಟ್ ಬಂತು. ಮತ್ತೆ ಕರಿಮಣಿ ಮಾಲೀಕ ನೀನೆಲ್ಲ ಡಬ್ಬಿಂಗ್ ನಡೀತಾ ಇದೆ. ಅದು ನಾವು ಈ ಏಪ್ರಿಲ್ ಅಲ್ಲಿ ಅನೌನ್ಸ್ ಮಾಡಿದ್ದು. ಶೂಟ್ ಮುಗಿಸಿ ಡಬ್ಬಿಂಗ್ ನಡೀತಾ ಇದೆ. ಸೊ ಅದಾದ್ಮೇಲೆ ಈಗ ಈ ಸಿನಿಮಾ ಮುಹೂರ್ತ ಮಾಡಿದೀನಿ. 100% ಈ ಸಿನಿಮಾ ಮುಗಿಯುತ್ತೆ. ಅದು ಗೊತ್ತಿಲ್ಲ, ನಮ್ಗೇನೋ ಕೆಲಸ ಬರ್ತಾ ಇದಾವೆ, ಕೆಲಸ ಮಾಡ್ತಾ ಇದೀವಿ. ಒಂದಷ್ಟು ಜನಕ್ಕೆ ನಾವು ಕೆಲಸ ಕೊಡ್ತಿದೀವಿ. ಲೈಟ್ ಪಾಸ್ ಇಂದ ಹಿಡಿದು ಪ್ರೊಡಕ್ಷನ್ ಅವ್ರಿಗೆ ಎಲ್ಲರೂ ಕೆಲಸ ಕೊಡ್ತಾ ಇದೀವಿ. ವರ್ಷಕ್ಕೊಂದು ಸಿನಿಮಾ ಮಾಡೋದ್ರ ಬದಲು ವರ್ಷಕ್ಕೊಂದು 4-5 ಸಿನಿಮಾ ಮಾಡಿದ್ರೆ ಒಂದಷ್ಟು ಜನಕ್ಕೆ ನಾವು ಕಲಿಯೋದ್ ಮಟ್ಟಿಗೆ ಸಪೋರ್ಟ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಈ ವಯಸ್ಸಲ್ಲಿ ಮಾಡಿದ್ರೆ ಯಾವ ವಯಸ್ಸಲ್ಲಿ ಮಾಡೋಣ ಅಂತ. ಸೊ ಸರ್, ಇದು ಕಥೆ ಅಂತಂದ್ರೆ ವೈಭೋಗ ಅಂತ 100% ಇದು ರಿಲಿವೆಂಟ್ ಇದೆ. ಒಂದು ಅಂದ್ರೆ ಒಂದು ಕುಟುಂಬದಲ್ಲಿ ಒಂದು ವೈಭೋಗ ಇರುತ್ತೆ. ಆ ವೈಭೋಗ ಮಿಸ್ ಆಗಿರುತ್ತೆ. ಅದು ಮತ್ತೆ ಹೀರೋಯಿನ್ ಕಡೆಯಿಂದ ಯಾವ ರೀತಿ ಕನೆಕ್ಟ್ ಆಗುತ್ತೆ ಅನ್ನೋದು ವೈಭೋಗದ್ದು. ಸಿಂಪಲ್ ಆಗಿ ನಿಮ್ಗೆ ಹೇಳ್ಬೇಕಂದ್ರೆ ಅಷ್ಟು ಹೇಳ್ಬೋದು. ಅದ್ರ ಮೇಲೆ ತೀರಾ ಹೇಳಕ್ ಹೋದ್ರೆ ಕತೆ ರಿವೀಲ್ ಆಗುತ್ತೆ. ಪದ್ಮಜರಾವ್ ಇದ್ದಾರೆ. ಪದ್ಮಜರಾವ್
ಮೂವಿ ಸ್ಪೋರ್ಟ್ ಕಡೆಯಿಂದ ಸಿನಿಮಾ ಪ್ರೊಡ್ಯೂಸ್ ಆಗ್ತಾ ಇದೆ. ಮೂವಿ ಸ್ಪೋರ್ಟ್ ಫಿಲ್ಮ್ ಕಡೆ. ಎಲ್ರಿಗೂ ನಮಸ್ತೆ. ಇವತ್ತು ರಾಯರ ಸನ್ನಿಧಿಯಲ್ಲಿ ರಾಘವೇಂದ್ರ ಮಠದಲ್ಲಿ ಜಯನಗರಲ್ಲಿ ಮುಹೂರ್ತ ಹಮ್ಮಿಕೊಂಡು ರಾಯರ ಆಶೀರ್ವಾದ ಪಡೆದು ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ. ವೈಭೋಗ ಟೈಟಲ್ಲೇ ಒಂದು ಫ್ಯಾಮಿಲಿ ಡ್ರಾಮಾ, ಆ ಫ್ಯಾಮಿಲಿ ಸುತ್ತ ನಡೆಯುವಂಥದ್ದು. ಒಂದು ಡ್ರೆಸ್ ಕೋಡ್ ಕೂಡ ಹೇಳಿದ್ರು ಡೈರೆಕ್ಟರ್, ಈ ರೀತಿ ಹಿಂಗೆ ಪಂಚೆ, ಈ ತರ ಒಂದು ಶರ್ಟ್, ಆ ರೀತಿ ಅಂತ. ಅಂದ್ರೆ ಇದು ಆಗ್ಲೇ ಸರ್ ಹೇಳಿದಂಗೆ ನಮ್ಮ ಸಂಸ್ಕೃತಿನೂ ಎತ್ತಿಡಿಯುತ್ತೆ. ಇದೇ ರಿಲೇಟೆಡ್ ಆಗು ಕೂಡ ಟೈಟಲ್ ಇದೆ, ಕಥೆನೂ ಆ ಒಂದು ನಿಟ್ಟಿನಲ್ಲೇ ಹೋಗುತ್ತೆ. ಡೈರೆಕ್ಟರ್ ಜೊತೆ ಇದು 2ನೇ ಸಿನಿಮಾ. ರಾಮಾಯಣ ರಾಮಮೌಲಿ ಪೊಲೀಸ್ ಪಾತ್ರ ಮಾಡಿದ್ದೆ. ಇದರಲ್ಲಿ ಹೇಳ್ಬೋದಾ ಸರ್? ಕ್ಯಾರೆಕ್ಟರ್ ಹೇಳ್ಬೋದಾ? ಕ್ಯಾರೆಕ್ಟರ್ ಅಷ್ಟೇ ಗೊತ್ತಿರೋದು, ಬೇರೆ ಗೊತ್ತಿಲ್ಲ. ನಾಯಕ ನಟನ ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ಹೌದು ಸರ್, ಹಾಗಾದ್ರೆ ಒಂದು ಸೀರಿಯಲ್ ಅಲ್ಲಿ ಹೀರೋಯಿನ್ ಅಪ್ಪನ್ ಮಾಡಿದ್ದೀನಿ ಅಲ್ಲ, ಹಾಗಾಗಿ ಹಂಗೆ ಪ್ರಮೋಷನ್ ಚೆನ್ನಾಗಿದೆ. ಒಂದು ಒಳ್ಳೆ ಟೀಮು. DOPನೂ ಅಷ್ಟೇ ಉತ್ಸಾಹಿ DOP. ಆಮೇಲೆ ಸುರೇಶ್ ಅವರು ನಮ್ಮ ಹಿರಿಯರು, ಅವರ ಆಶೀರ್ವಾದ ಆಮೇಲೆ ಮಾರ್ಗದರ್ಶನದಿಂದ ಎಲ್ಲ ನಡೆಯುತ್ತೆ. ನಾಯಕ ನಟರು ಪ್ರೀವಿಯಸ್ ರಾಮಾಯಣ ರಾಮಮೌಲಿ ಒಟ್ಟಿಗೆ ಆಕ್ಟ್ ಮಾಡಿದ್ವಿ. ಈಗ ಒಂದು ಪ್ರಮೋಷನ್ ಸಿಕ್ಕಿದೆ, ನನ್ಗೂ ಅಪ್ಪನ ಪ್ರಮೋಷನ್ ಸಿಕ್ಕಿದೆ. ಆಮೇಲೆ ಹೀರೋಯಿನ್ ಅದು ಪರಿಚಯ ಆಗಿದ್ದು ಇವತ್ತೇನೆ, ಹೆಚ್ಚಿಗೆ ಗೊತ್ತಿಲ್ಲ ಅವ್ರ ಬಗ್ಗೆ. ಇನ್ನ ಯಂಗ್ ಅಂಡ್ ಎನರ್ಜೆಟಿಕ್, ಹೇಳ್ಬಾರ್ದು ಅಂತಾರೆ, ಬಟ್ ಹೇಳ್ತಾನೆ ಇದಾರೆ, ಏನು ಮಾಡಕ್ಕಾಗಲ್ಲ. ರಿವೀಲ್ ಮಾಡಾಗಿಲ್ಲ ಅಂದ್ರು, ಬಟ್ ಆಗಿದೆ. ಆಕ್ಚುಲಿ ನಿರ್ಮಾಪಕರು, ಯೂತ್ ನಿರ್ಮಾಪಕರು. ಯಾಕಂದ್ರೆ ನಿರ್ಮಾಪಕರು ಬರೀ ಸಿನಿಮಾ ಇಂಡಸ್ಟ್ರಿಗೆ ಬರೋದಲ್ಲ, ಆದ್ರೆ ಬಂದು ಒಂದೇನೋ ಒಂದು ಸಾಧನೆ ಮಾಡಿ ಒಂದು ಸಿನಿಮಾ ಚೆನ್ನಾಗಾಗಿ ಗಳಿಕೆ ಆದ್ರೆ ಇನ್ನೂ ಉತ್ತಮ. ಯಾಕಂದ್ರೆ ಈಗಿರೋ ಸಿಚುವೇಶನ್ ಅಲ್ಲಿ ಎಲ್ಲ ಚೆನ್ನಾಗಿ ಆಗ್ಬೇಕು. ಕಂಟೆಂಟ್ ಇರೋ ಸಿನಿಮಾಗಳು ಗೆಲ್ಬೇಕು ಮೈನ್ ಆಗಿ. ಹಾಗಾಗಿ ಈ ಒಂದು, ಯಾಕಂದ್ರೆ ರಾಮಾಯಣ ರಾಮು ಒಂದು ಒಂಥರ ಯೂನಿಕ್ ಕಂಟೆಂಟ್, ಅದು ಬಹಳ ಚೆನ್ನಾಗಿದೆ. ಅದು ನಾನು ಅಲ್ಲಿ ಆಕ್ಟ್ ಮಾಡುವಾಗ್ಲೇ, ಆಮೇಲೆ ಏನ್ರ ವಿಷಯವಾಗಿ ನಾವು ಮಾಡ್ತಾ ಇದೀವಿ ಅಂತ ಗೊತ್ತಾದಾಗ ಒಂಥರ ಖುಷಿ ಆಗಿದೆ. ಒಂದು ಸೋಷಿಯಲ್ ಕಾಸ್, ಸೋಷಿಯಲ್ ಮೆಸೇಜ್ ಬಗ್ಗೆ. ಈ ಸಿನಿಮಾನು ಅಷ್ಟೇ ಒಂದು ಫ್ಯಾಮಿಲಿ ರಿಲೇಶನ್ಶಿಪ್ಗೆ ಯಾವ ರೀತಿ ಬೆಲೆ ಕೊಡಬೇಕು, ಆ ರೀತಿ ಒಂದು ಮುಖಾಂತರ ಇದೆ. ಚೆನ್ನಾಗಿ ಮಾಡ್ಕೊಂಡಿರ್ತಾರೆ ಸ್ಕ್ರಿಪ್ಟ್ ಅಂತ ಭಾವಿಸ್ತೀನಿ. ಯಾಕಂದ್ರೆ ರಾಮಾಯಣ ರಾಮು ಅದೇ ರೀತಿ ಇತ್ತು, ಇದು ಕೂಡ ಅದೇ ರೀತಿ ಇರುತ್ತೆ ಅಂತ ಭಾವಿಸ್ತೀನಿ. ಆಸ್ ಯೂಶುವಲ್ ನಿಮ್ಮ ಮೀಡಿಯಾ ಸಪೋರ್ಟ್ ಬೇಕೇ ಬೇಕಾಗುತ್ತೆ. ನೀವು ಕೊಡ್ತಾನೆ ಇರ್ತೀರಾ, ಹೊಸೊಬ್ರಿಗೆ ಇನ್ನೂ ಒಂದಷ್ಟು ಬೆಂಬಲ ಕೊಡಬೇಕು. ಯಾಕಂದ್ರೆ ಮೀಡಿಯಾ ಇದ್ರೆ ನಾವು, ಹಾಗಾಗಿ ನಮ್ಮನ್ನ ನೀವು ಪರಿಚಯ ಮಾಡಿಸಿ ನಮ್ಮ ಬಗ್ಗೆ ಎಲ್ಲ ನೀವು ಜನಗಳಿಗೆ ತಲುಪಿಸೋದೇ ಎಲ್ಲ ನಿಮ್ಮ ಮುಖಾಂತರನೇ. ಒಂದು ರೀತಿ ದೇವರು ಕೂಡ ನೀವುಗಳು. ಹಾಗಾಗಿ ಈ ಮುಖಾಂತರ ನಾನು ಎಲ್ರಿಗೂ ಒಳ್ಳೇದಾಗ್ಲಿ, ಇಡೀ ತಂಡಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಸರ್ವೇ ಜನ ಸುಖಿನೋ ಭವಂತು. ನಿರ್ಮಾಪಕರು ನಿಮ್ಮ ಪರಿಚಯ ಮಾಡ್ಕೊಳ್ಳಿ, ನಿಮ್ಮ ಹಿನ್ನೆಲೆ ಹೇಳಿ. ಖುಷಿ ಇದೆಯಲ್ಲ ಸಿನಿಮಾ ಮಾಡೋದು, ಅದ್ರ ಬಗ್ಗೆ ಒಂದಷ್ಟು ಮಾತಾಡಿ. ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ಹಾಗೂ ಮಾಧ್ಯಮ ಮಿತ್ರರಿಗೆ ನಮಿಸುತ್ತಾ, ನನ್ನ ಹೆಸರು ಡಾಕ್ಟರ್ ಚೇತನ್ ಅಂತ. ಸೊ ಆಲ್ರೆಡಿ ನಾನು ಹೇಳಿದ್ದೆ ಏನು ರಿವೀಲ್ ಮಾಡಬೇಡಿ ಅಂತ, ಮೂವಿ ಮುಗಿಯೋವರೆಗೂ ಹೇಳಿದ್ದಾರೆ. ಈ ಸ್ಟೋರಿ ತಗೊಂಡು ಬಂದಾಗ ಒಂದು ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಹಾಗೂ ಈಗಿನ ಟ್ರೆಂಡ್ ಏನ್ ನಡೀತಾ ಇದೆ ಅದ್ರ ತದ್ವಿರುದ್ಧವಾಗೇನೆ ಫ್ಯಾಮಿಲಿ ಬಗ್ಗೆ ಏನು, ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು, ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದು ಕಾನ್ಸೆಪ್ಟ್ ಇರೋದ್ರಿಂದ ಒಂದು ಒಳ್ಳೆ ಮೆಸೇಜ್ ಹೋಗ್ಲಿ ಆಡಿಯನ್ಸ್ಗೆ ಅನ್ನೋ ಭಾವದಲ್ಲಿ ಚಂದ್ರೂಬೈ ಅವರು ಹೇಳಿದ್ರು ಸ್ಟೋರಿನ. ತುಂಬಾ ಇಷ್ಟ ಆಯ್ತು ನನಗೆ. ಅದರಿಂದ ಯೂತ್ಸು ಮುಂದೆ ಬರಬೇಕು. ಶ್ರೇಯಸ್ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಿದ್ದಾರೆ. ಈ ಚಿತ್ರದ ಮೂಲಕ ಅವ್ರಿಗೆ ಸಕ್ಸಸ್ ಸಿಗ್ಲಿ. ಹಾಗೆ ಎಲ್ಲ ಸೀನಿಯರ್ ಆರ್ಟಿಸ್ಟು, ಈ ಫೀಲ್ಡಲ್ಲಿ ನನಗೆ ಅಷ್ಟು ಅನುಭವ ಇಲ್ಲ, ಎಲ್ಲ ಡೈರೆಕ್ಟ್ರ್ ಮೇಲೆ ಹೊರೆ ಇಟ್ಟು ಮುಂದೆ ನಡೀತಾ ಇದ್ದೀವಿ.
ನಿಮ್ಮ ಆಶೀರ್ವಾದದೊಂದಿಗೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಬಯಸ್ತಿದ್ದೀನಿ. ಥ್ಯಾಂಕ್ ಯು. ಇಲ್ಲ, MD ಫಿಸಿಷಿಯನ್. ಚಂದ್ರು ಒಬ್ಬಯ್ಯನವರಿಂದ. ಅದೇ ಸ್ಟೋರಿ ಚೆನ್ನಾಗಿತ್ತು, ತುಂಬಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿರೋದ್ರಿಂದ ಇವಾಗಿನ ಯೂತ್ಸ್ ಗಳಿಗೆ ಒಂದು ಮೆಸೇಜ್ ಹೋಗ್ಲಿ ಅಂತ. ಏನಂದ್ರೆ ಅಪ್ಪ ಅಮ್ಮ ಅಂದ್ರೆ ಏನು, ಎಷ್ಟು ಗೌರವ ಕೊಡಬೇಕು, ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಏನು, ಹೇಗಿತ್ತು. ಈಗ ನೋಡ್ಬೋದು ಎಲ್ಲ ಬರೀ ನ್ಯೂಕ್ಲಿಯರ್ ಫ್ಯಾಮಿಲಿನೇ. ನಾವು ನೋಡ್ದಂಗೆ ಬೆಂಗಳೂರು ಸುತ್ತಮುತ್ತ ಎಲ್ಲ ನೋಡ್ರೆ ಅಪ್ಪ ಅಮ್ಮ ಮಕ್ಕಳು ಫಾರಿನ್ಗೆ ಹೋಗ್ತಾರೆ, ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ. ಸೊ ಈ ಮೂವಿಲಿ ನಾವು ಫ್ಯಾಮಿಲಿ ಇಂಪಾರ್ಟೆನ್ಸ್ ಏನು, ಜಾಯಿಂಟ್ ಫ್ಯಾಮಿಲಿ ಹೇಗಿರುತ್ತೆ, ಪ್ರೀತಿ ಜೊತೆಗೆ ಫ್ಯಾಮಿಲಿನ ಹೇಗೆ ಎರಡನ್ನೂ ಒಂದೇ ತಕಡಿಲಿ ತುಗಿಸ್ಕೊಂಡು ಹೋಗ್ಬೇಕು ಅನ್ನೋದು ಈ ಮೂವಿಲಿ ನೋಡ್ತೀವಿ. ಥ್ಯಾಂಕ್ ಯು. ಹಾಗೆ ಈಗ ಹೇಗೆ ಫ್ಯಾಮಿಲಿ ಮತ್ತೆ ಲವ್ ನ ಬ್ಯಾಲೆನ್ಸ್ ಮಾಡ್ತಿದ್ದಾರೆ, ನಾವು ಹಾಗೆ ಎಜುಕೇಶನ್ ಮತ್ತೆ ಮೆಡಿಕಲ್ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದೀನಿ ಸದ್ಯಕ್ಕೆ. ಚನ್ನಾಂಬಿಕಾ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್. ಮೊದಲನೇದಾಗಿ ಡೈರೆಕ್ಟರ್ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಒಂದು ಒಳ್ಳೆ ಸ್ಟೋರಿನ ನನಗೆ ಅಂತ ಇಟ್ಕೊಂಡು ಇದು ನೀನೇ ಮಾಡ್ಬೇಕು ಅಂತ ನನ್ಗೊಂದು ಫೋನ್ ಕಾಲ್ ಬಂದು ಹೇಳಿದಾಗ ನಾನು ಕತೆ ಕೇಳಿಲ್ಲ. ಫಸ್ಟ್ ನೀವು ಡೈರೆಕ್ಷನ್ ಮಾಡ್ತೀನಿ ಅಂದ್ರೆ ನಾನು ಆಕ್ಟ್ ಮಾಡಕ್ ರೆಡಿ ಅಂತ ಹೇಳಿದೆ. ಹಂಗೆ ಪ್ರೊಡ್ಯೂಸರ್ಗೂ ಬಿಗ್ ಥ್ಯಾಂಕ್ಸ್. ನನ್ನನ್ನ ನಂಬಿ ಇನ್ನೂ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನ ಉಳಿಸ್ಕೊಂತೀನಿ. ನಂತರ ನಿಮ್ಮ ಮಾಧ್ಯಮ ಪ್ರಿಯರಿಗೆ ಅಂದ್ರೆ ಫಸ್ಟ್ ಟೈಮು ನನ್ನನ್ನ ಪರಿಚಯ ಮಾಡಿಸ್ತಾರ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಕ್ಯಾರೆಕ್ಟರ್ ಅಷ್ಟೊಂದು ಹೇಳಿಲ್ಲ, ಕತೆ ಕೇಳಿಲ್ಲ ಅಂತ ಹೇಳಂಗಿಲ್ಲ ಸರ್. ಡೈರೆಕ್ಟರ್ನೇ ಕೇಳ್ಬೇಕು ಸರ್. ಸರ್ ಇಲ್ಲ ಬಾಬಾ, ಈಗ ಮೊದಲೇ ಸಿನಿಮಾ ಮಾಡ್ದ, ನಾನು ರಾಮನ್ ರಾಮದಲ್ಲಿ ಆಕ್ಟ್ ಮಾಡಿದ್ದ. ಸೊ ಅದ್ರಲ್ಲೂ ನಾನು ಅವ್ನಿಗೆ ಸ್ಟೋರಿ ಹೇಳಿರ್ಲಿಲ್ಲ. ಅದಾದ್ಮೇಲೆ ಇದಕ್ಕೂ ಅಷ್ಟೇ, ಅವ್ನ್ ಅಂದ್ರೆ ಟ್ಯಾಲೆಂಟೆಡ್ ಇದ್ದಾರೆ. ಆಕ್ಟಿಂಗ್ ಕ್ಯಾಮ್ರಾ ಮುಂದೆ ಬಂದ್ರೆ ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಸೊ ಬೆಳೆಯಂತ ಹುಡುಗರಿಗೆ ಸಪೋರ್ಟ್ ಮಾಡೋದು ನಮ್ ಕರ್ತವ್ಯ. ನಮಗೂ ಆಲ್ರೆಡಿ 38, 39, 40 ಹತ್ತತ್ರ ಇದೆ. ಇನ್ನೊಂದು 20 ವರ್ಷ ಬದುಕ್ಬೋದು. ಇನ್ನೇನ್ ಕಿತ್ತು ಊಟ ಆಗ್ಬೋದು, ಅದನ್ನ ನಾವು ಈ ಸಿನಿಮಾ ರಂಗದಲ್ಲಿ ಒಂದೊಂದು ವರ್ಷದಲ್ಲಿ ಏನೇನ್ ಮಾಡ್ಬೇಕು ಅಷ್ಟು ಕೆಲಸಗಳನ್ನ ಮಾಡ್ತಾ ಇದೀವಿ. ಇಂಥ ಹುಡುಗರನ್ನ ಬೆಳೆಸೋ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ನೋಡೋಣ, ನಮ್ ಕರ್ತವ್ಯ ನಾವು ಮಾಡೋಣ ಅಷ್ಟೇ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಜನಾ ಕದಂ. ನಾನು ಮೈಸೂರಲ್ಲಿರೋರು. ನಾನೊಂದು ರಂಗಭೂಮಿ ಕಲಾವಿದೆ. ನಾನು 2 ವರ್ಷದಿಂದ ನಟನಾ ರಂಗಶಾಲೆಯಲ್ಲಿ ನಾನು ನಟನಾ ರಂಗಶಾಲೆಯಲ್ಲಿ ನಾನು ಥಿಯೇಟರ್ ಅಲ್ಲಿ ಡಿಪ್ಲೊಮಾ ಮಾಡಿ 2 ವರ್ಷ ಅಲ್ಲೇ ಆಕ್ಟ್ ಎಲ್ಲ ಮಾಡಿದ್ದೀನಿ. ಅದ್ರ ಜೊತೆ ನಾನು ಎಜುಕೇಶನ್ ಎಲ್ಲ ಮಾಡಿದ್ದು BCA ಮುಗಿಸಿದ್ದೀನಿ. ಈಗ MCA ಮಾಡ್ತಿದ್ದೀನಿ. ನಂಗೆ ಚಿಕ್ಕವಳಿಂದ ಮೂವೀಸ್ ಅಲ್ಲಿ ಮಾಡ್ಬೇಕಂತ ತುಂಬಾ ಇಷ್ಟ ಆಯ್ತು. ಇದಕ್ಕೆ ಈ ಮೂವಿಗೆ ನನಗೆ ಚಂದ್ರು ಸರ್ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಾನು ತುಂಬಾ ಗ್ಲಾಡ್ಫುಲ್ ಆಗಿದ್ದೀನಿ. ನಾನು ಈ ಮೂವಿ ಏನಕ್ಕೆ ಮಾಡ್ತೀನಿ ಅಂದ್ರೆ ನನ್ನ ಕತೆ ತುಂಬಾ ಇಷ್ಟ ಆಯ್ತು. ಲೈಕ್ ರೊಮ್ಯಾಂಟಿಕ್ ಕಾಮಿಡಿ ತರ ಇದೆ. ಅಂಡ್ ಟೀಮು ತುಂಬಾ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು. ಅಷ್ಟೇನು ಹೇಳಿಲ್ಲ, ಬಟ್ 1 ಲೈನ್ ಸ್ಟೋರಿ. ನಾನು ಲೀಡ್ ಹೀರೋಯಿನ್ ಮಾತ್ರ ಮಾಡ್ತಿದ್ದೀನಿ. ಅದು ನೀವು ಇನ್ನು ನೋಡಿ ಯಾವಾಗ ಗೊತ್ತಾಗುತ್ತೆ. ಈ ಸಿನಿಮಾ ದಾಟಿ ಇನ್ನೊಂದು 10 ಸಿನಿಮಾ ಅವಕಾಶ ಸಿಗುತ್ತಂತ ನಮ್ಮ ಅಭಿಲಾಷೆ. ನೋಡೋಣ. ಇಲ್ಲ ಸರ್, ನಾನು ನಿಮ್ಗೂ ಶೂಟಿಂಗ್ ಸ್ಪಾಟ್ ಕಳಿಸ್ತೇನೆ. ಅಲ್ಲಲ್ಲ, ಈ ಸರ್ಗು ನಾನು ಅರುಣ್ ಸರ್ಗು ಇವರಿಬ್ಬರಿಗೂ ಶೂಟಿಂಗ್ ಸ್ಪಾಟ್ ಕಳಿಸ್ತೇನೆ. ಇಲ್ಲ, ಇಷ್ಟೆಲ್ಲ ಕಿರಿಯರು ಮಾತಾಡಿದ್ಮೇಲೆ ನಾನು ಮಾತಾಡ್ಬೇಕು ಅನ್ನಿಸ್ತು. ಕೊನೆ ಕೊಟ್ಟಿದ್ರೆ ಪರವಾಗಿಲ್ಲ. ನನ್ನ ಕತೆ ಏನ್ ದಿನಕ್ಕೊಬ್ರು ಕತೆ ಹೇಳ್ತಾರೆ. ಯಾವ ಕತೆ ಆ ಕತೆ ಈ ಕತೆ ಎಲ್ಲ ಮಿಕ್ಸ್ ಆಗಿ ಬೆಳಿಗ್ಗೆ ಎದ್ದಾಗ ಯಾವ್ದು ಯಾರು ಮಾಡ್ತಾರೆ ಅನ್ನೋದು ಗೊತ್ತಿರಲ್ಲ. ಅದರಿಂದ ಅದು ತಲೆ ಕೆಡಿಸ್ಕೊಳ್ಳೋ. ಕ್ಯಾಮ್ರಾ ಮುಂದೆ ಬಂದಾಗ ಆ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಏನ್ ಸರ್?
ನಾನು ಏನೋ ಲೆಕ್ಚರರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ. ಸರಿ, ಒಬ್ಬರು 3ನೇ ಸಿನಿಮಾದಲ್ಲಿ ನಾನು ಆಕ್ಟ್ ಮಾಡ್ತಾ ಇರೋದು. ಸಿನಿಮಾದಲ್ಲಿ ಪಾಪ ಅವರು ಸೀನ್ ಪೇಪರ್ ಕೊಡೋದಕ್ಕಿಂತ ಹೆಚ್ಚಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತಾರೆ ಸೀನ್ನ. ಅದನ್ನೇನಾದ್ರು ಡೆವಲಪ್ ಮಾಡೋಕ್ಕಾಗುತ್ತಂತ ನೋಡಿ ಸರ್, ನಮ್ಮ ಶಕ್ತಿಯಾನುಸಾರ ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಪುಷ್ಟಿ ಕೊಟ್ಟು ಆ ಸೀನ್ಗೆ ಇನ್ನೊಂದು ಸ್ವಲ್ಪ ಕೆಳ ಕಟ್ಟೋಂಗೆ ಮಾಡಿದ್ದೀನಿ. ಲಾಸ್ಟ್ ಕರಿಮಣಿ ಮಾಲೀಕನಲ್ಲಂತೂ ಸೀನ್ ಪೇಪರ್ ಕೊಡಲೇ ಇಲ್ಲ ಅವರು. ನನಗೂ ರೇಖಾದಾಸ್ಕೊಂಡು ನೋಡಿ ಸರ್ ಇನ್ಸಿಡೆಂಟ್ ಇದು ಏನ್ ಮಾಡ್ಬೋದು ಅಂತ ನೋಡೋಣ ಪ್ರಯತ್ನ ಮಾಡಿ. ಏನು 1 ಸೀನ್ ಓಕೆ, 2 ಸೀನ್ ಓಕೆ, 3ನೇ ಸೀನಲ್ಲೂ ಅದೇ ತರ ಮಾಡೋದು. ಆಮೇಲೆ ನಾವು ಬರೆದಿದ್ಕಿಂತ ಚೆನ್ನಾಗಿ ಆಗ್ತಾ ಇದೆ ಸರ್, ಅದಕ್ಕೋಸ್ಕರ ನಿಮ್ ಸೀನ್ ಪೇಪರ್ ಕೊಡಲ್ಲ. ಇಡೀ ಸಿನಿಮಾದಲ್ಲಿ ಒಂದು 7-8 ಸೀನ್ ಮಾಡಿದ್ರು. 7-8 ಸೀನು ಕೂಡ ನಾನು ಅವರು ಇನ್ನೊಬ್ರು ಮಾತಾಡೋದನ್ನ ಚಿತ್ರೀಕರಣ ಮಾಡಿದ್ರು. ಅವರ ಟ್ಯಾಲೆಂಟು. ಸುಮಾರು ಜನ ನಿರ್ದೇಶಕರಿಗೆ ಈ ತರ ಟ್ಯಾಲೆಂಟ್ ಇರುತ್ತೆ. ಸೀನ್ ನಮ್ಮ ಹತ್ರನೇ ಕ್ರಿಯೇಟ್ ಮಾಡಿಸಿ ಬರ್ಸಿ ಶೂಟ್ ಮಾಡೋವಂಥ ಟ್ಯಾಲೆಂಟು. ಅದು ನಿಜವಾಗ್ಲೂ ಒಂದು ರೀತಿಯಲ್ಲಿ ನೈಜವಾಗಿ ಬರೋದಕ್ಕೆ ಒಂದು ಕಾರಣ ಆಗುತ್ತೆ ಅನ್ನೋದಕ್ಕೆ ನನ್ನ ಒಂದು ಅನುಭವ ಹೇಳುತ್ತೆ. ಈ ಸಿನಿಮಾದಲ್ಲಿ ಲೆಕ್ಚರ್ ಕ್ಯಾರೆಕ್ಟರ್ ಅಂತ ಹೇಳಿದ್ದಾರೆ, ಬಟ್ ಕತೆ ನನಗೂ ಹೇಳಿಲ್ಲ ಏನ್ ಕತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಸರ್. 7-8 ದಿನ ಇದೆ ಅಂತ ಅಂದ್ರೆ ಅಷ್ಟೇ. 7-8 ದಿನದಲ್ಲಿ ದಿನಕ್ಕೊಂದು ಸೀನ್ ಮಾಡ್ತಾರೋ ಇಲ್ಲ ದಿನಕ್ಕೆ 3 ಸೀನ್ ಮಾಡ್ತಾರೋ ಗೊತ್ತಿಲ್ಲ. ಅದು ಅವ್ರು ಬಿಟ್ಟಿದ್ದು, ಅದು ಹೇಳೋ ಅವಶ್ಯಕತೆನೂ ಇಲ್ಲ ನನಗೆ. ಏನು ನಮ್ಮ ಕರ್ತವ್ಯ ಏನು, ಡೈರೆಕ್ಟ್ರು ಈಸ್ ಇಟ್ ಕ್ಯಾಪ್ಟನ್ ಆಫ್ ದಿ ಶಿಪ್. ಅವ್ರು ಏನು ಹೇಳ್ತಾರೆ ಅದನ್ನ ಅದ್ರ ಜೊತೆಗೆ ಅವರೇ ಫಸ್ಟ್ ಐಡಿಯನ್ ಆಫ್ ದಿ ಪ್ರಾಡಕ್ಟ್. ಒಬ್ಬ ಮೊದಲನೇ ಪ್ರೇಕ್ಷಕ ಡೈರೆಕ್ಟರ್. ಸೊ ಆ ಒಂದು ದೃಷ್ಟಿಯಿಂದ ನಾವು ಅವ್ರನ್ನ, ಅವನು ಯುವಕ ಆಗಿರ್ಬೋದು ಇಲ್ಲ ಮುದುಕ ಆಗಿರ್ಬೋದು, ಬಹಳ ಸೀನಿಯರ್ ಆಗಿರ್ಬೋದು, ನಮ್ಗೆ ಅವಶ್ಯಕತೆ ಇಲ್ಲ. ಆ ಪಾಲನೆ ಮಾಡ್ತೀವಿ. ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಏನ್ ಮಾಡ್ಬೇಕು ಅಂದ್ರೆ, ಒಬ್ಬ ನಟನಾಗಿ ನಾನು ಮೊದಲಿನಿಂದಲೂ ಕೇಳ್ಕೊಂಬಂದಿರ್ತೀನಿ, ಅವ್ನು ಎಂತ ಉದ್ದಟನ ತೋರಿದ್ರು ಕೂಡ ನಾನು ಮೂಗ್ ತೋರಿಸಲ್ಲ. ಅದು ನನ್ನ ವೈಯಕ್ತಿಕ ಒಂದು ಸಿದ್ಧಾಂತ. ಒಂದು ಸಿನಿಮಾಗೆ ಪಾಪ ನಾನು ನೋಡ್ದಂಗೆ 1 ವರ್ಷದಿಂದ 4 ಸಿನಿಮಾ ಮಾಡಿದ್ದಾರೆ ಅಂತಂದ್ರೆ ಎಲ್ಲ ಸಿಕ್ಕತ್ತವ್ರೆಲ್ಲ ಚಿಕ್ಕ ಪ್ರೊಡ್ಯೂಸರ್ಸ್, ಚಿಕ್ಕ ನಿರ್ಮಾಪಕರು. ಅವ್ರ ಕನಸೇನೇ ಇರ್ಬೋದು, ಆ ಕನಸು ತಕ್ಕಂತೆ ದುಡ್ಡು ಹಾಕುವಂಥವ್ರು ಪ್ರೊಡ್ಯೂಸರ್ ಸಿಕ್ಕದೇ ಇರ್ಬೋದು. ಆದ್ರೆ ಸಣ್ಣ ಪ್ರಮಾಣದಂತ ಒಂದು ಮೊತ್ತದಲ್ಲಿ ಒಂದೊಂದು ಒಳ್ಳೆ ಕನಸನ್ನು ಕಾಣುವಂಥ ಒಬ್ಬ ನಿರ್ದೇಶಕ ಹುಟ್ಕೋತಾ ಇದ್ದೇನೆ ಅಂತ. ಇವತ್ತಿನ ನಮ್ಮ ಚಿತ್ರರಂಗದಲ್ಲಿ ಸಾಕಷ್ಟು ಚಿತ್ರಗಳು 300 ಸಿನಿಮಾಗಳು ರಿಲೀಸ್ ಆದ್ರೆ ಎಲ್ಲೋ 1-2 ಸಿನಿಮಾ ದುಡ್ಡು ಮಾಡ್ಬೋದು, ಎಲ್ಲೋ 2 ಸಿನಿಮಾ 1 ತಿಂಗಳು ದಾಟ್ಬೋದು. ಈಗ 2 ಸಿನಿಮಾ ಓಡ್ತಾ ಇದೆ. ಗಣೇಶ್ದೊಂದು, ದುನಿಯಾ ವಿಜಿದೊಂದು, ಏನೋ ಒಂದು ಸ್ವಲ್ಪ ಆಸೆ ಗಣ್ಣಿನಿಂದ ದುಡ್ಡು ಹಾಕುವಂಥ ನಿರ್ಮಾಪಕರು ಕೂಡ ಮನಸ್ಸು ಮಾಡ್ತಾ ಇದ್ದಾರೆ ಹೊಸ ಹೊಸ ಸಿನಿಮಾ ಮಾಡಬೇಕು ಅಂತ. ಈ ಕೈಲಾದಷ್ಟು ನಾವು 10 ಕೋಟಿ 20 ಕೋಟಿ 50 ಕೋಟಿ 100 ಕೋಟಿಗೆ ಮಾಡದೇ ಇದ್ರು ಕೂಡ 1 ಕೋಟಿಗೆ ಸಿನಿಮಾ ಮಾಡೋದಿಲ್ಲ, ತೃಪ್ತಿ ಆಗ್ತಾರೆ. ಅದ್ರಲ್ಲಿ ಒಳ್ಳೊಳ್ಳೆ ಕಥೆಗಳು ಸಿಗ್ಬೋದು. ಅದನ್ನ ಆಯ್ಕೆ ಮಾಡ್ಕೊಳ್ಳೋದು ನಿರ್ದೇಶಕನ ಒಂದು ಕರ್ತವ್ಯ. ಯಾಕೆಂದ್ರೆ ಅವನ ಭವಿಷ್ಯನೂ ಅದರಿಂದ ನಿರ್ಧಾರ ಆಗುತ್ತೆ. ಒಂದು ಎರಡನೇದಾಗಿ ಪ್ರೇಕ್ಷಕನಿಗೆ ಏನಂತಂದ್ರೆ ಅವನಿಗೆ ಸಾವಿರಾರು ಆಯ್ಕೆಗಳಿರುತ್ತೆ. ಒಬ್ಬ ಪ್ರೇಕ್ಷಕ ನಾನು ಚಿತ್ರಮಂದಿರದ ಒಳಗಡೆ ಬಂದ್ರೆ ನನಗೆ ಹೊಟ್ಟೆ ತುಂಬಾ ಊಟ ಸಿಗುತ್ತೆ ಅನ್ನೋ ದೃಷ್ಟಿಯಿಂದ ಬರ್ತಾನೆ. ಅಂದ್ರೆ ನನಗೆ ಮನೋರಂಜನೆ ಸಿಕ್ತು, ನಾನು ಎಷ್ಟೋ ನನ್ನ ಕೆಲಸದ ಒತ್ತಡದಿಂದ ಆಚೆಗೆ ಬರಬೇಕು, ರಿಲೀಫ್ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ, ಎಂಟರ್ಟೈನ್ಮೆಂಟ್ಗೋಸ್ಕರ ಹುಡುಕ್ತಾ ಇರ್ತಾನೆ. ಆ ಹುಡುಕಾಟದಲ್ಲಿ ಒಂದು ಚಿತ್ರಮಂದಿರದಲ್ಲಿ ನಾನು ಒಳ್ಳೆ ಚಿತ್ರ ನೋಡ್ಬೋದು ಅಂತಂದ್ರೆ ಬರ್ತಾನೆ. ನೆಕ್ಸ್ಟ್ ಡೇ ಆನ್ಲೈನ್ ನೋಡ್ಬೇಕು ಅಂದ್ರೆ ಅಲ್ಲೇ ಕೂತ್ಕೋತಾನೆ ಮನೆ ಒಳಗೆ. ಅಂದ್ರೆ ಯಾರೋ ಒಳಗಡೆ ಕೂತ್ಕೊಂಡು ಚಿತ್ರರಂಗಕ್ಕೆ ಬಂದು ಸಿನಿಮಾ ನೋಡೋದು ಅಂತಂದ್ರೆ ಒಂದು ಸಂಭ್ರಮ, ಅದೊಂದು ವೈಭೋಗ. ಈ ಟೈಟ್ಲಿಗೆ ರಿಲೆವೆಂಟ್ ಅದು ಅಂತಂದ್ರೆ ಹಿಂದಿನ ಕಾಲದಲ್ಲಿ ತಿಂಗಳಿಗೆ 1 ಸಿನಿಮಾ ರಿಲೀಸ್ ಆಗ್ತಿತ್ತು, ವರ್ಷಕ್ಕೆ 12 ಸಿನಿಮಾ ರಿಲೀಸ್ ಆಗ್ತಿತ್ತು. ಎಲ್ಲಾ ಸಿನಿಮಾನು ನೋಡೋಕೆ ಪ್ರೇಕ್ಷಕರಿಗೆ ಅವಕಾಶ ಇತ್ತು. 300 ಸಿನಿಮಾ ಅಂದ್ರೆ ಯಾವ್ದು ನೋಡೋದು ಯಾವ್ದು ಬಿಡೋದು, ತನ್ನ ಪಾಕೆಟ್ ಕೂಡ ಪರ್ಮಿಟ್ ಮಾಡ್ಬೇಕಲ್ವಾ. ಈ ಒಂದು ದೃಷ್ಟಿನಲ್ಲಿ ಅವನು ಆಯ್ಕೆ ಮಾಡ್ಕೊಳಕ್ ಹೋಗ್ತಾನೆ. ಸಿನಿಮಾ ಹೇಗಿರ್ಬೇಕು ಅಂತಂದ್ರೆ, ಮನೆ ಬಿಟ್ಟು ಒಂದು ಕಾಂಪ್ಲೆಕ್ಸ್ಗಳ ಶಾಪಿಂಗ್ ಮಾಲ್ಗಳೆಲ್ಲ ಓಡಾಡ್ಕೊಂಡು ತಿಂಡಿ ತಿನ್ಕೊಂಡು ಸಿನಿಮಾ ನೋಡೋದು ಒಂಥರ ಜಾತ್ರೆ ಅಂತ ಒಂದು ಸಂಭ್ರಮ, ಅದು ವೈಭವ. ಏನಂತಂದ್ರೆ ಮನೆಗೆ ಬಂದ್ಮೇಲೆ ನಾನು ಎಷ್ಟೋ ಟೆನ್ಷನ್ ಅನ್ನು ನನ್ನ ಆಚೆ ಬಂದಪ್ಪ ಅಂತ ಒಂದು ನಿರಾಳತೆ ಇರುವಂಥದ್ದು ಸಿನಿಮಾ ಅಷ್ಟೇ ಇಲ್ಲ, ಪ್ರತಿಯೊಂದು ಅಷ್ಟೇ. ಸಿನಿಮಾ ಒಂದು ಉದಾಹರಣೆ ಅಷ್ಟೇ. ಆ ಸಿನಿಮಾದಿಂದ
ನಮ್ಮ ಚಿತ್ರರಂಗಕ್ಕೆ ಯಶಸ್ವಿ ಆದ್ರೆ ಚಿತ್ರರಂಗ ಸಾವಿರಾರು ಜನ, ಲಕ್ಷಾಂತರ ಜನ, ನೆಟ್ವರ್ಕ್, ಕುಟುಂಬದ ಸದಸ್ಯರಿಂದ ಹಿಡಿದು ಎಲ್ಲರೂ ಕೂಡ ಊಟ ಮಾಡ್ತಾರೆ. ಬೇರೆ ಬೇರೆ ತರದ ಉಪಯೋಗಗಳಾಗ್ತದೆ. ಅದರಿಂದ ನಾನು ಹೇಳೋದಿಷ್ಟೇ, ಈಗೇನು 2 ಸಿನಿಮಾ ಗೆದ್ದಿದೆ, ಅದೇ ರೀತಿ ನಿಮ್ಮ ದೃಷ್ಟಿಕೋನ ಏನಿರಬೇಕು, ಈ ಸಿನಿಮಾ ಗೆಲ್ಬೇಕು. ನಾನು ಬೆಳಿಬೇಕು, ನಾನು ಕೆಲಸ ಮಾಡಬೇಕು ಅನ್ನೋದಕ್ಕೆ, ಕೆಲಸ ಕೊಡಬೇಕು ಅನ್ನೋದಕ್ಕಿಂತ ಒಳ್ಳೆಯ ಚಿತ್ರಗಳನ್ನು ಕೊಟ್ಟು ಜನಗಳನ್ನ ಚಿತ್ರರಂಗದತ್ತ ಸೆಳೆಯೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಮುನ್ನೂರು ಸಿನಿಮಾದಲ್ಲಿ 2 ಸಿನಿಮಾ ಗೆದ್ದು ಇನ್ನ ಮಿಕ್ಕಿ ಸಿನಿಮಾಗಳು ಮನೆ ಸೇರಿದಾವೆ ಅಂದಾಗ ನನ್ನ ಸಿನಿಮಾ ಅದ್ರ ಆಚೆ ಬಂದು ನಾನು ಮಾಡ್ತೀನಿ, ಗೆಲ್ಲಿಸ್ತೀನಿ, ಇದ್ರ ಜೊತೆಗೆ ಇಡೀ ತಂಡದ ಎಲ್ಲ ಕಲಾವಿದರು, ತಂತ್ರಜ್ಞರಿಗೆ ಮುಂದೆ ಕೆಲಸ ಸಿಗುವಾಗ ಮಾಡ್ತೀನಿ ಅಂತ ಅನ್ನೋದು ನಿರ್ದೇಶನ ಕೂಡ ತೊಟ್ಟು ಬರಬೇಕು. ಈ ಒಬ್ಬೈನವರು ಮನಸ್ಸು ಮಾಡ್ತಾ ಇದ್ದಾರೆ. ಪಾಪ ಅವ್ರಿಗೆ ಒಳ್ಳೊಳ್ಳೆ ನಿರ್ಮಾಪಕರು ಸಿಗ್ಬೇಕು, ಒಳ್ಳೊಳ್ಳೆ ಕತೆ ಸಿಗ್ಬೇಕು. ನಂತರ ಚಾಲೆಂಜಿಗೆ ಆ ಒಂದು ಉತ್ಸಾಹ, ಆಸಕ್ತಿ ಎಲ್ಲ ಇದೆ ಒಬ್ಬೈನವ್ರ ಹತ್ರ. ಇವತ್ತಿನ ದಿನ ರಾಘವೇಂದ್ರನ ಸನ್ನಿಧಿಯಲ್ಲಿ ಮುಹೂರ್ತ ಆಗಿದೆ. ರಾಘವೇಂದ್ರನ ಕೃಪಾ ಕಟಾಕ್ಷದಿಂದ ಈ ಇಡೀ ತಂಡಕ್ಕೆ ಒಳ್ಳೇದಾಗತ್ತೆ. ಮಾಧ್ಯಮ ಮಿತ್ರರು ಕೂಡ ಒಳ್ಳೆ ಪ್ರಾಡಕ್ಟ್ ಕೊಟ್ಟಾಗ ನೀವು ಕೂಡ ನಮ್ಮನ್ನ ಸಹಕಾರಿಯಾಗಿ ಬೆಳೆಸ್ತೀರಿ ಅಂತ ಅನ್ನೋದು ನಮಗೆ ನಂಬಿಕೆ ಇದೆ. ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ, ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಓಕೆ, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಇನ್ನೊಂದು ವಿಚಾರ, ಮುಂದಿನ ತಿಂಗಳು ವಿಜಯದಶಮಿಗೆ ಇನ್ನೊಂದು ಸಿನಿಮಾ ಮುಹೂರ್ತ ಇದೆ. ಅದಾದ್ಮೇಲೆ ಇನ್ನೊಂದು ವರ್ಷ ಯಾವ ಹೊಸ ಸಿನಿಮಾ ಅನೌನ್ಸ್ ಮಾಡೋದಿಲ್ಲ. ಅನೌನ್ಸ್ ಆಗಿರೋ ಸಿನಿಮಾ ರಿಲೀಸ್ ಮಾಡ್ತೀನಿ ನೆಕ್ಸ್ಟ್ ಮಂತ್. ದಯವಿಟ್ಟು ಮತ್ತೆ ಸಿಗೋಣ. ಅದ್ರೊಳಗಡೆ ರಾಮನ್ ರಾಮೋದ್ ಏನಾದ್ರು ಸೆನ್ಸರ್ದು ಅನೌನ್ಸ್ಮೆಂಟ್ ಗೆ ಮತ್ತೆ ಪ್ರೆಸ್ ಮೀಟ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ರಿಲೀಸ್ ಮಾಡೋಣ, ಬಟ್ ವ್ಯವಸ್ಥೆಗಳು ಹಂಗೆ ಇರ್ಬೇಕಲ್ಲ ಸರ್. ನಿಮ್ಗೂ ಗೊತ್ತು, ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ರಿಲೀಸು, ಡಿಸ್ಟ್ರಿಬ್ಯೂಷನ್, ಟಿವಿ ರೈಟ್ಸ್, OTTಗಳು ಯಾವ ರೀತಿ ಆಗ್ತದೆ. ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗ್ತಾ ಇದೀವಿ. ಬಟ್ ಏನಂದ್ರೆ ಬರ್ತಾರೆ, ಬಂದ ತಕ್ಷಣ ನಮ್ಗೊಂದು ಸಿನಿಮಾ ಮಾಡ್ಕೊಡಿ ಅಂದ ತಕ್ಷಣ ಯಾರಾದ್ರು ಬಂದಾಗ ನಾವು ಮಾಡಲ್ಲ ಅಂತ ಹೇಳಕ್ ಆಗಲ್ಲ. ಸೊ ಹಂಗಾಗಿ ನಿಮ್ಮೆಲ್ಲರ ಆರೈಕೆಯಿಂದ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೋ ಮಚ್.